ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾರಿತ್ಯಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ತುಂಬ ಸಾರಿ. ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಬೇಗ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ಈ ವಿಡಿಯೋ ಬಂದು 2 days ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಯಾಕೆ ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ಅಂತ ಈ ವಿಡಿಯೋದಲ್ಲೇ ನಾನು ಹೇಳ್ತೀನಿ ಮುಂದೆ. ಮತ್ತು ಇದು ಒಂದು ಮದುವೆ ಫಂಕ್ಷನಿಗೆ ಹೋಗ್ತಾ ಇದ್ವಿ, ನಮ್ಮ ಸೀನಿಯರ್ ಮದುವೆ. ಸೊ ನಾನು ನನ್ನ ಮಗಳು ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಹಾಕಿರೋಂತಹ ನೆಕ್ಲೆಸ್ನ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ನಾವೀಗ ರೆಡಿ ಆಗೋಕ್ಕಿಂತ ಮುಂಚೆ ನನ್ನ ಮಗಳು ಏನು ಕಿತಾಪತಿ ಮಾಡಿದ್ದಾಳೆ. ಸಾರಿ ಮಮ್ಮಿ, ಇನ್ನೊಂದ್ಸಲಿ ಎಲ್ಲೂ ಬರೆಯಲ್ಲ, ಗೀಚಲ್ಲ, ಪ್ರಾಮಿಸ್ ಮಾಡಿ ಮಮ್ಮಿಗೆ, ಓಕೆನಾ? ಇನ್ನೊಂದ್ಸಲಿ ಎಲ್ಲ ಬರಿಬಾರ್ದು ಹಾಗೆಲ್ಲ, ಓಕೆನಾ? ಏನ ಮಾಡಲ್ಲ? ಸರಿ, ಓಕೆ. ಮಾಡಾದ್ಮೇಲೆ ತಪ್ಪು ಮಾಡಿದ್ರೆ ಏನು ಕೇಳಬೇಕು? ಕಿವಿ ಇಟ್ಕೊಂಡು ಸಾರಿ ಕೇಳಬೇಕು ಏನಾದರೂ ತಪ್ಪು ಮಾಡಿದ್ರೆ, ಓಕೆನಾ? ಆಯಿತು. ಎತ್ತಿ ಮುಖ ಎತ್ತಿ ಹೋಗ್ಲಿ, ಪರವಾಗಿಲ್ಲ. ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ನಾವು? ಹೇಳಿ, ಎಲ್ಲಿಗೆ ಹೋಗೋಣ? ಮದುವೆ. ರೆಡಿ ಆಗೋಣ? ನಗಿ, ಸ್ವಲ್ಪ ನಗಿ, ಪರವಾಗಿಲ್ಲ. ನಗಿ 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 ನಗಿ, ಸ್ವಲ್ಪ ನಗಿ. ಸಾಕು, ನಗಿ ಅಂದಿದ್ದು, ಅಳಿ ಅಂದಿಲ್ಲ. ನಗಿ ನಗಿ, ಅಳಿ. ನಗದು ಹೇಗೆ ಹೇಳಿ? ಲಾಫು, ಹಾ ಅನ್ನೋದು. 1 ನಿಮಿಷ ಯಾಮಾರಿದ್ದಕ್ಕೆ ಎಲ್ಲ ತಗೊಂಡು ಬೆಳೆದಿಟ್ಟಿಲ್ಲ. ನನಗೆ ಮಕ್ಕಳು ಹೆಂಗೆ ಅಲ್ಸೋದೇನು ಇಷ್ಟ ಆಗಲ್ಲ. ಬಟ್ ಅದನ್ನು ಅವ್ರಿಗೆ ತಿದ್ದಲಿಲ್ಲ ಅಂದರೆ ಅದನ್ನು ಅವ್ರು ಕಲಿಯೋದಿಲ್ಲ ಅಲ್ವಾ? ಹಾಗೆ ಎಲ್ಲ ಹೆಣ್ಮಕ್ಳಿರೋ ತಾಯಿದಿರಿಗೆ ಒಂಥರ ಖುಷಿ, ಅವ್ರನ್ನ ರೆಡಿ ಮಾಡೋದು, ಅವ್ರನ್ನ ಹೀಗೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ ಅಲ್ವಾ? ವಿಡಿಯೋದಲ್ಲಿ ಕಾಣಿಸೋಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ನನ್ನ ಮಗಳನ್ನ ರೆಡಿ ಮಾಡೋದು. 1 ನಿಮಿಷ ಹಿಡಿದ್ರೆ ನಿಲ್ಲೋದೇ ಇಲ್ಲ ಆ ಹುಡುಗಿ. ಅವಳಿಗೆ ಒಂದು ಜಡೆ ಹಾಕೋಷ್ಟರಲ್ಲಿ ನನಗೆ ಸಾಕಾಗೋಗಿರುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಸುಮ್ಮನೆ ಒಂದು ಹೇರ್ ಬ್ಯಾಂಡ್ ಹಾಕಿಬಿಟ್ಟು ರೆಡಿ ಮಾಡಿ ಬಿಟ್ಬಿಟ್ಟೆ. ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮುದ್ದು ಮರಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಸರ ಹಾಕೋಣ, ಸರ ಹಾಕೋಣ. ಬಳೆ 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 ಹಾಕೊಂಡಿದ್ದೀರಾ? ಹೇಗೆ ಕಾಣಿಸ್ತಿದ್ದೀಯ ಬೇಬಿ? ನೋಡು. ವಿಡಿಯೋ ಮೊದಲೇ ಹೇಳಿದಾಗ ಯಾಕೆ ನಾನು ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಿದ್ದೆ ಅಂದರೆ, ಈ ಏನು ವಾರ್ಡ್ರೋಬ್ ಇದೆ ಇದನ್ನು ನಮ್ಮ ಓನರ್ ರಿಟರ್ನ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನನಗೆ ಎಷ್ಟು ಅಪ್ಸೆಟ್ ಆಯಿತು ಅಂದರೆ ನಾವು ಎಷ್ಟು ಕನೆಕ್ಟ್ ಆಗಿರ್ತೀವಿ ಅಂದರೆ ಒಂದೊಂದು ವಸ್ತುಗಳ ಮೇಲೆ. ಆ ವಸ್ತು ನಮ್ಮದಲ್ಲ ಅಂತ ಗೊತ್ತಿದ್ರೂ ಕೂಡ ಅದ್ರ ಮೇಲೆ ಆಸೆ ಇಟ್ಕೊಳ್ಳೋದೇ ಮನುಷ್ಯರು ಅನಿಸುತ್ತೆ. ಮನುಷ್ಯರಿಗೆ ಮೋಹ ಇಲ್ದಿರ ಖಂಡಿತ ಬದುಕೋಕ್ಕಾಗೋದಿಲ್ಲ ಅನಿಸುತ್ತೆ. ಆ ಮೋಹದಿಂದನೇ ಈ ಪ್ರೀತಿ ಪ್ರೇಮ ಎಲ್ಲನೂ ಇರುತ್ತೆ ಅನಿಸುತ್ತೆ. ಈ ಮದುವೆ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಈ ಆಂಟಿ ಬಗ್ಗೆ ಹೇಳಬೇಕು. ಆಂಟಿ ಒಂದು ನಿಜಕ್ಕೂ ನಾನು ನೋಡಿರೋದಕ್ಕೆ ತುಂಬ ಗ್ರೇಟ್ ಪರ್ಸ್ನಾಲಿಟಿ. ಆಂಟಿ ತುಂಬ ಚಿಕ್ಕ ವಯಸ್ಸಲ್ಲೇ ಅವ್ರ ಹಸ್ಬೆಂಡ್ನ ಕಳ್ಕೊಂಡಿದ್ದು. ಬಟ್ ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಆಂಟಿ. ಅವ್ರಿಗಿರೋದು 2 ಹೆಣ್ಮಕ್ಳು. ಅವರಿಬ್ರಿಗೂ ಚೆನ್ನಾಗಿ ಓದಿಸಿ ಬರೆಸಿ ಅವ್ರ ಲೈಫ್ನ ಸೆಟಲ್ ಮಾಡಿದ್ದಾರೆ. ಅಂಕಲ್ ಹೋದ್ಮೇಲೆ ಅವರು ಟೈಲರಿಂಗ್ ಕಲಿತು ಆ ಟೈಲರಿಂಗಿಂದ ಅವ್ರ ಲೈಫ್ನ ಹೇಗೆಲ್ಲ ಮುಂದೆ ಮಾಡ್ಕೊಂಡು ಬಂದರು ಅಂತ ನೋಡಿದ್ರೆ ರಿಯಲಿ ಹ್ಯಾಪಿ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಂಟಿ. ಇವರೊಬ್ಬರೇ ಅಲ್ಲ, ಯಾರೆಲ್ಲ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅವರೆಲ್ಲರಿಗೂ ಒಂದು ದೊಡ್ಡ ಸೈನ್. ಮೇಡಮ್ ಅವರೇ ಊಟ ಮಾಡ್ತೀನಿ ಅಂತ ಅವರೇ ಸಪ್ರೇಟಾಗಿ ಎಲೆ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ಎಲ್ಲರೂ ಕೂಡ ಹೊರಟ್ವಿ.
ಮದುವೆಲಿ ನಾನು ನನ್ನ ಮಗಳಿಗೋಸ್ಕರ ಮಾಡಿದ್ದು ಇನ್ನೊಂದು ಸಾಹಸ ನಿಮ್ಗೆ ಹೇಳಲೇಬೇಕು. ಅಲ್ಲಿ ಆ್ಯಕ್ಚುಲಾಗಿ ಐಸ್ ಕ್ರೀಮ್ ಕೊಡ್ತಾ ಇರಲಿಲ್ಲ ನಾವು ಹೋಗಿ ಮದುವೆಲಿ. ನಾನು ಅದಕ್ಕೆ ಪಕ್ಕದ ಚೌಟ್ರಿಗೆ ಹೋಗಿ ಅಲ್ಲಿಂದ ಎಲ್ಲ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀನಿ. ಇದು ಫಸ್ಟ್ ಟೈಮು ನಾನು ಈ ಥರ ಎಲ್ಲ ಹೋಗಿ ತೊಗೊಬಂದಿದ್ದು. ಒಂದು ಕ್ರೇಜಿ ಫೀಲಿಂಗ್ ಇದು ನಿಜವಾಗ್ಲೂ ಅಷ್ಟೇ. ಮತ್ತು ಆನ್ ದ ವೇ ಬರ್ತಾ ಈ ಸ್ಟ್ಯಾಚು ನೋಡಿದೆ, ಆಂಜನೇಯ ಸ್ವಾಮಿದು. ಏನು ಸಖತ್ತಾಗಿ ಕಾಣಿಸ್ತೈತೆ ಗೊತ್ತಾ. ಆ್ಯಕ್ಚುಲಿ ಅದು ರಾಮದುರ್ಗ ಬೆಟ್ಟಕ್ಕೆ ಹೋಗೋ ರೂಟ್ ಅಂತ. ನಾನು ಇದುವರೆಗೂ ಹೋಗಿಲ್ಲ, ಒಂದು ಸತಿ ಹೋಗಬೇಕು. ಸಂಜೆ ಬಂದು ತಾತ ಮೊಮ್ಮಗಳು ಎಲ್ಲರೂ ಆಟ ಆಡ್ಕೊಂಡು ಕೂತಿದ್ರು. ನಾನು ಹೀಗೆ ಬಂದಾದ್ಮೇಲೆ ನನ್ನ ರೇಷ್ಮೆ ಸೀರೆಸ್ನೆಲ್ಲ ಒಂದು ಸ್ವಲ್ಪ ಎತ್ತಿಡೋಣ ಅಂತ ಮಾಡ್ತಿದ್ದೆ. ನನ್ನ ಮಗಳು ನೋಡಿ ನಾನು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಕಾಟ ಕೊಡ್ತಾಳೆ ಅಂದರೆ ಅಷ್ಟು ಕಾಟ ಕೊಡ್ತಾಳೆ. ಈ ಥರ ನಾನು ಏನು ಮಾಡ್ತೀನಿ ಅಂದರೆ ನನ್ನ ರೇಷ್ಮೆ ಸೀರೆಗಳನ್ನೆಲ್ಲನೂ ನಾನು ಒಂದು ವೈಟ್ ಪಂಚೆ ಒಳಗಡೆನೇ ಇಟ್ಬಿಟ್ಟು ನೀಟಾಗಿ ಅದನ್ನು ಸುತ್ತಿ ಎತ್ತಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರೇಷ್ಮೆ ಸೀರೆಗಳು ಯಾವುದೇ ರೀತಿ ಕಲರ್ ಆಗಲಿ ಏನೂ ಡಿಮ್ ಆಗೋದಿಲ್ಲ ಮತ್ತು ಅದು ತುಂಬ ಸೇಫಾಗಿರುತ್ತೆ. ಸೊ ಇದನ್ನು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಹಾಗೆ ಬೆಳಗ್ಗೆ ನನ್ನ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಬೇಗ ರಸಮ್ ಆಗಲಿ ಅಂತ ರಸಮ್ ಮಾಡ್ಕೋತಾ ಇದ್ದೆ. ಈ ರೆಸಿಪಿನ ನಾನು ಮೊದಲೇ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ. ಇಲ್ಲಿ ಸುಮ್ಮನೆ ರಫಾಗಿ ಹೇಳ್ತಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಮೆಣಸನ್ನು ಹುರಿದು ಮತ್ತು ಅದಕ್ಕೆ ಬೆಳ್ಳುಳ್ಳಿ ಶುಂಠಿನ ಹಾಕಿ ನೀರು ಹಾಕ್ತಿದ್ದೀನಿ, ರುಬ್ಬಿರುವಂತಹ ಪೌಡರ್ನ ಹಾಕಿ ಅದಕ್ಕೆ ಹುಣಸೆ ರಸನ ಬಿಡ್ತಾ ಇದ್ದೀನಿ. ಸೊ ಅದಕ್ಕೆ ನೀರು ಹಾಕಿ ಎಷ್ಟು ಕನ್ಸಿಸ್ಟೆಂಟಿ ಬೇಕೋ ಅಷ್ಟು ಕನ್ಸಿಸ್ಟೆಂಟಿಯಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ರಸಮ್ ಅಂತೂ ಸೂಪರಾಗಿರುತ್ತೆ. ಚಳಿಗಂತೂ ಸಖತ್ತಾಗಿರುತ್ತೆ. ಸೊ ಬೆಳಗ್ಗೆ ನಮ್ಮದು ಇನ್ನೂ ಒಂದು ಫಂಕ್ಷನ್ ಇದ್ದಿದ್ದರಿಂದ ನಾವೆಲ್ಲ ಕೂಡ ರೆಡಿ ಆದ್ವಿ. ಅದನ್ನೇನು ಮಾಡ್ತಿದ್ಯಾ ಚಾರು, ನೀನು ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ಯಾ? ಪರ್ಚಿ ಮಾಡಿಸ್ತಿದ್ಯಾ? ಮತ್ತೆ ಏನು ಮಾಡ್ತಿಲ್ವ ನೀನು? ನಿದ್ದೆ ಬರ್ತೈತಾ? ಫಂಕ್ಷನಿಗೆ ಬರಲ್ವಾ ನೀನು? ಏನು ನಮ್ಮ ಪುಟ್ಟ ಮೇಡಮ್ಮರ್ಗೆ ಆ ಗೊಂಬೆ ಮೇಲೆ ಖುಷಿಯಾಗ್ಬಿಡೋದು. ಫಸ್ಟ್ ಆಫ್ ಆಲ್ ನನ್ನ ಮಗಳು ಯಾವುದೇ ಆಟ ಸಾಮಾನುಗಳ ಜೊತೆ ಆಡೋದೇ ಇಲ್ಲ. ಯಾವುದಾದ್ರೂ ಅಪರೂಪಕ್ಕೆ ಎತ್ಕೊಂಡು ಈ ಥರ ಆಟ ಆಡ್ತಾಳೆ. ಅದನ್ನ ನೋಡೋದಕ್ಕೆ ನನಗೆ ಖುಷಿ. ಅವಳು ಆಟ ಆಡೋದು ಏನರ ಜೊತೆ ಗೊತ್ತಾ? ಇಲ್ಲ ನನ್ನ ಜೊತೆ, ಇಲ್ಲ ಮನೇಲಿರುವಂತಹ ಪ್ರತಿಯೊಂದು ವಸ್ತುಗಳ ಜೊತೆ. ಆ ಸೋಫಾ ಕವರ್ಗಳು ಒಂದೇ ಒಂದು ನಿಮಿಷ ಕೂಡ ಬಿಡೋದಿಲ್ಲ. ಹಾಕಿರೋ ಕವರ್ ಆಲ್ರೆಡಿ ತೆಗೆದು ಬಿಸಾಕ್ಬಿಡ್ಬೇಕು. ಎಷ್ಟಾಗ್ತಿದೆ? ಲಾಸ್ಟ್ ಇಯರ್ ನಮಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬ್ಯಾಕ್ ಟು ಬ್ಯಾಕ್ ನಮ್ಮ ಮಾವ, ನಮ್ಮ ತಾತ ಎಲ್ಲರನ್ನೂ ಕಳ್ಕೊಂಡ್ವಿ. ಸೊ ಇದು ಒಂದು ನಮ್ಮ ತಾತಂದು 1ನೇ ವರ್ಷದ ತಿಥಿಗೆ ಹೋಗ್ತಾ ಇದ್ದಿದ್ದು. ಕೇಳಿಸ್ಬಿಡ್ತಾ? ಇನ್ನು ಜೋರಾಗಿ ಹೋಗು, ಕೇಳಿಸುತ್ತೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ನಾನು ಕಾಣಿಸ್ತಿಲ್ವಾ? ಅಳು ಬರುತ್ತೆ ಮಮ್ಮಿಗೀಗ. ಹೌದಾ? ಇದು ನಮ್ಮ ತಾತ. ನಾನು ಅಷ್ಟೊಂದು ವೀಡಿಯೋ ಕ್ಲಿಪ್ಸ್ ಎಲ್ಲ ಅಲ್ಲಿ ತೊಗೊಂಡಿಲ್ಲ. ಅಲ್ಲಿ ಮನೆ ಹತ್ರ ಇದನ್ನು ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವೆಲ್ಲ ಇವಾಗ ಕಾಣಿಸ್ತಿರೋದೇ ಅಪರೂಪ ಆಗೋಗ್ಬಿಟ್ಟಿದೆ. ಅವಾಗ ಇಷ್ಟೊಂದು ಇರ್ತಿತ್ತು. ಇದಕ್ಕೆ ನಮ್ಮಮ್ಮ ಏನೋ ಕತೆ ಹೇಳ್ತಾರೆ ಕೇಳಿ. ಆವಿಗೆ ಕಾಲು ಕೊಟ್ಬಿಟ್ಟು ಕಾಲು ಇಸ್ಕೊಂಡು ಇದ್ರ ಕಣ್ಣ ಆವಿ ಕೊಟ್ಟೋದು. ಅದಕ್ಕೆ ಅದು ಕಣ್ ಕಾಣಿಸಲ್ಲ. ಯಾರನ್ನ ಮುಟ್ಟಿದ್ರೆ ಹಂಗೆ ಟಚ್ ಅಂತ ಹಂಗೆ ಉಂಡು ಕಟ್ತದೆ. ಅದಕ್ಕೆ ಒಂಡಿ
ಛತ್ರಿ ಅಡ್ವಿ ನೋಡಲ್ಲಿ. ಬೇರ್ ಬರಲ್ಲ ಅದು ಮಟ್ಟೆಣ್ಣೆ ಹಂಗೆ ಬುಡ್ಡೆ ಮೊಟ್ಟೆ ಥರನೇ ಇರ್ತದೆ. ಹಿಂಗಂದ್ರೆ ಹಂಗೆ ಉಣ್ಕೊಂತದ ಅದು. ಅದು ಮಟ್ಟೆಣ್ವೆ, ಬೇರೆಣ್ಣೆ, ಆಮೇಲೆ ಉತ್ತದ ಅಣ್ವೆ. ಅವರು ಕೊಚ್ಚೆ ಮಾಡಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡು ಬಂದಿರ್ಬೋದು. ಎಷ್ಟು ಇಟ್ಕೊಳೆ ಅದು ಅಲ್ವೇ ಈ ಅಣ್ವೆ ಚಾರು ಹಿಂಗೆ ಆಡಿಸ್ತಿಲ್ಲ, ಅದಕ್ಕೆ ಭಯ ಆಗೈತೆ. ಛತ್ರಿ ಅದು ಮಶ್ರೂಮು ಮಶ್ರೂಮ್ ಬಿರಿಯಾನಿ ಮಾಡಂತಾರೆ ಈಗ. ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಸೊ ನನ್ನ ಮಗಳಿಗೆ ಅಂತ ಒಂದು ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ರಾ, ನೋಡಿ ಎಷ್ಟು ಹೇಗಾಗಿದೆ ಅಂತ. ಮಕ್ಕಳಿಗೆ ಚಾಕ್ಲೇಟ್ ಕೊಡಬೇಕಾದ್ರೆ ಖಂಡಿತ ಗಮನ ಇಟ್ಟು ಕೊಡಿ. ಸೊ ನೆಕ್ಸ್ಟ್ ಈವ್ನಿಂಗ್ ಸ್ವಲ್ಪ ಹಾಗೆ ನನ್ನ ಮಗಳ ಜೊತೆ ವಾಕಿಂಗ್ ಹೋಗಿದ್ದೆ. ಓಕೆ, ರನ್ ಪವರ್ ಇನ್ ದ ಮೋಟರ್, ರನ್ ರನ್ ರನ್, ಪವರ್ ಇನ್ ದ ಮೋಟರ್, ರನ್ ರನ್ ರನ್, ರನ್ ರನ್ ರನ್, ರನ್ ರನ್ ರನ್. ಸಂಜೆ ಟೈಮ್ ಏನೇ ಇದ್ರೂ ನನ್ನ ಮಗಳ ಜೊತೆ ಒಂದು ಸಮಯ ಕಳೆದ್ರೆ ಮೈಂಡಲ್ಲಿ ಏನೇ ಇದ್ರೂ ಕೂಡ ಕಮ್ಮಿ ಆಗೋಗ್ಬಿಡುತ್ತೆ. ರನ್ ರನ್ ರನ್. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ನೈಟು ಸ್ವಲ್ಪ ಇನ್ನೂ ಬಟ್ಟೆಗಳೆಲ್ಲ ಮಡ್ಚಿಡೋದಿತ್ತು. ಸೀರೆಗಳನ್ನೆಲ್ಲ ಹ್ಯಾಂಗರ್ಸ್ಗಳು ಹಾಕಿ ಇಡ್ತಾ ಇದ್ದೆ. ನನ್ನ ಮಗಳು ನನ್ನ ಜೊತೆ ಅದು ಇದು ಮಾತಾಡ್ತಾ ಕೆಲಸ ಹಾಕಿ ಹೆಲ್ಪ್ ಮಾಡ್ತಾ ಇದ್ಲು. ಅವಳ ಮಾತೇ ನನಗೆ ಕೆಲ್ಸಕ್ಕೆ ಒಂದು ಎನರ್ಜಿ. ನಿಂತ್ಕೊ ಮಗ್ನೆ. ಏನು ಹಾಕೊಂಡಿದ್ದೀರಿ ನೀವು? ಯಾರು ಉಡ್ಸಿದ್ದು? ನಾನೇ ಉಡ್ಸಿದ್ದ. ಚೆನ್ನಾಗಿ ಕಾಣಿಸ್ತಿದ್ಯಾ? ನೋಡಿ ಮಿರರಲ್ಲಿ ನೋಡ್ಕೊ. ಯಾರನ್ನ ಮದ್ವೆ ಆಗ್ತೀಯಾ? ನನ್ನ ಯಾರಾದ್ರೂ ಮದ್ವೆ ಆಗ್ತಾರಾ? ನನ್ನ ನಿಮ್ಮಪ್ಪ ಮದ್ವೆ ಆಗಿದಾರಲ್ಲ. ನನ್ನನ್ನ ನಿಮ್ಮಪ್ಪ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಸುಮ್ನೆ ನೀನ್ ಬೇರೆಯವ್ರನ್ನ ಮದ್ವೆ ಆಗ್ಬೇಕು. ಬೇರೆಯವ್ರನ್ನ. ಯಾಕೆ ಅಂದ್ರೆ ಸಾಕಾಗೋಯ್ತಾ ಸೀರೆ? ಆಮೇಲೆ ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್. ಹೇಳು.